ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಎನ್.ಎಸ್. ಚನ್ನಬಸವ ಸರ್, ಸನ್ಮಾನ್ಯ ಶಾಸಕರು, ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ, ಇವರು ಎಲ್ಲ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿ ಇವತ್ತು ನವರಾತ್ರಿ ಅಮ್ಮನವರನ್ನ ಮೆರವಣಿಗೆ ಮೂಲಕ ಇಲ್ಲಿಗೆ ಆಗಮಿಸಕ್ಕೆ ಬಂದು ಸಹಕರಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ವಹಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಸುನೀಲ್ ಕುಮಾರ್ ದೇಸಾಯಿ ಸರ್, ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಸುನೀಲ್ ಕುಮಾರ್ ದೇಸಾಯಿ ಸರ್, ಕನ್ನಡ ಚಲನಚಿತ್ರ ನಿರ್ದೇಶಕರು. ಸೃಜನಾತ್ಮಕ ಚಲನಚಿತ್ರಗಳ ಮೂಲಕ ಕನ್ನಡದ ಜನಮಾನಸದಲ್ಲಿ ಯಾವತ್ತೂ ನೆಲೆಯಾಗಿರುವಂತಹ ಇವರಿಗೆ ನಮ್ಮ ಶಿವಮೊಗ್ಗ ದಸರಾ ನಾಡಹಬ್ಬದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಬಿ.ವೈ. ರಾಘವೇಂದ್ರ ಸರ್, ಮಾನ್ಯ ಸಂಸದರು, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ, ಇವರು ಕೂಡ ನಮ್ಮೆಲ್ಲ ಈ ಕಾರ್ಯಕ್ರಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವರಿಗೂ ಕೂಡ ಮಹಾನಗರ ಪಾಲಿಕೆ ಹಾಗೂ ಎಲ್ಲ ಸಮಸ್ತ ಜನರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ವಹಿಸ್ತಾ ಇದ್ದೇನೆ. ಶ್ರೀಮತಿ ಬಲ್ಕೀಶ್ ಬಾನು ಮೇಡಮ್, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್ ಶಿವಮೊಗ್ಗ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತೊಬ್ಬ ಅತಿಥಿಗಳಾದಂತಹ ಶಿವಮೊಗ್ಗ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಯುತ ಸುಂದರೇಶ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಂದಗಾಣಿಸಿಕೊಟ್ಟಿದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ನಮ್ಮೆಲ್ಲ ಕಾರ್ಯಕ್ರಮದ ರೂವಾರಿಗಳು, ಎಲ್ಲ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನೆರವೇರಲು ಕಾರಣಕರ್ತರಾದಂತಹ ನಮ್ಮ ಮಹಾನಗರ ಪಾಲಿಕೆಯ ಆಯುಕ್ತರಾದಂತಹ ಶ್ರೀಮತಿ ಕವಿತಾ ಯೋಗಪ್ಪನವರು, ಡಾಕ್ಟರ್ ಶ್ರೀಮತಿ ಕವಿತಾ ಯೋಗಪ್ಪನವರು, ಇವರಿಗೂ ಕೂಡ ನಾನು ಸಮಸ್ತ ನಾಗರಿಕರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿ ವೃಂದದವರಿಗೂ ಕೂಡ ನಾನು ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಕರ್ತರಿಗೂ, ಸಮಸ್ತ ಶಿವಮೊಗ್ಗ ನಗರದ ಎಲ್ಲ ಮಹಾಜನತೆಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ವಂದಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಎಕ್ಸ್ ಮೇಯರ್ ಅವರು ಹಾಗೂ ಎಲ್ಲಾ ಕಾರ್ಪೊರೇಟರ್ಗಳು ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಪೂಜಾ ಕಾರ್ಯಗಳನ್ನ ನೆರವೇರಿಸಿಕೊಟ್ಟಂತಹ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ಎಲ್ಲ ಅರ್ಚಕ ವೃಂದದವರಿಗೂ, ಜೋಯಿಸ್ರಿಗೂ ನಾನು ಈ ಮೂಲಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದ ತಮಗೂ ಕೂಡ ಹೃನ್ಮನದ ಸ್ವಾಗತವನ್ನ ಕೋರ್ತಾ, ಈ ಒಂದು ವಿಶೇಷ ಘಳಿಗೆ ಒಂದು ದಶಕಗಳ ಹಿಂದೆ ಶಿವಮೊಗ್ಗ ದಸರಾವನ್ನ ಸುಮಾರು 3-4 ದಶಕಗಳಿಂದ ವಿಜೃಂಭಣೆಯಾಗಿ ಆಚರಿಸಲಾಗ್ತಾ ಇದೆ. ಆದರೆ ಕಳೆದ 1.5 ದಶಕದಿಂದ ವಿಶೇಷವಾಗಿ 12 ರೀತಿಯ ದಸರಾಗಳನ್ನ ನಾವು ಆಚರಿಸ್ತಾ ಇದಕ್ಕೆ ಒಂದು ವಿಜೃಂಭಣೆಯ ಸಾಂಸ್ಕೃತಿಕ ಮೆರುಗನ್ನ ನೀಡುತ್ತೇವೆ. ಹಾಗಾಗಿ ಶಿವಮೊಗ್ಗ ದಸರಾ ಗೀತೆಯನ್ನ ನಾವು ಒಂದು ನಿರ್ಮಾಣ ಮಾಡಬೇಕು, ಅದನ್ನ ಲೋಕಾರ್ಪಣೆ ಮಾಡಬೇಕು ಅನ್ನುವಂತಹ ಮನಸ್ಸು ಬಂದಾಗ ನಮ್ಮ ಶಿವಮೊಗ್ಗದವರೇ ಆದಂತಹ ನಾನು ಕಂಡ ಅಪ್ರತಿಮ ಕವಿಗಳಾದಂತಹ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟರು ಈ ಶಿವಮೊಗ್ಗ ದಸರಾ ಗೀತೆಯನ್ನ ನಮ್ಮ ದಸರೆಗೋಸ್ಕರ ರಚಿಸಿಕೊಟ್ರು. ಇದಕ್ಕೆ ಉಪಾಸನಾ ಮೋಹನ್ ರವರು ತಮ್ಮ ಮ್ಯೂಸಿಕ್ ಅನ್ನ ನೀಡಿದ್ರು. ಹಾಗೆಯೇ ಕಂಠದಾನವನ್ನ ಅರ್ಚನಾ ಉಡುಪ ಅವರು ಹಾಗೆಯೇ ಉಪಾಸನಾ ಮೋಹನ್ ರವರು ನೆರವೇರಿಸಿಕೊಟ್ರು. ಅದಕ್ಕೆ ಸುಂದರ ನೃತ್ಯವನ್ನ ಸಂಯೋಜಿಸಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಸಹಚೇತನ ನಾಟ್ಯಾಲಯದ ಮಕ್ಕಳು.
ಆಯುಕ್ತರು, ಮಹಾನಗರ ಪಾಲಿಕೆ ಹಾಗೆ ಅಧ್ಯಕ್ಷರು ಸ್ವಾಗತ ದಸರಾ ಸಮಿತಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸನ್ಮಾನ್ಯ ಶಾಸಕರು ಎಸ್